ನಾವು 30 ಇಯರ್ಸ್ ಅಂದ್ರೆ ಒಂದು ಟೆನ್ಷನ್ ಲೈಫ್ ಅಂತೀವಿ, 60 ಇಯರ್ಸ್ ಅಂದ್ರೆ ಒಂದು ಪೆನ್ಷನ್ ಲೈಫ್ ಅಂತ ಹೇಳ್ತೀವಿ. ಸೊ 30 ಇಯರ್ಸ್ ಅಲ್ಲಿ ಪೆನ್ಷನ್ ತಗೊಳ್ಳೋ ಒಂದು ದಾರಿ ತೋರಿಸ್ತಾವ್ರೆ. 60 ಇಯರ್ಸ್ ಅಲ್ಲಿ ಪೆನ್ಷನ್ ಪ್ಲಸ್ ಅದಕ್ಕೆ ಇಂಟ್ರೆಸ್ಟ್ ತಗೊಳ್ಳೋ ಹೇಳ್ತಿದ್ದಾರೆ. ಎಲ್ಲರೂ ಸಾಲ ಕೊಡಕ್ಕೆ ರೆಡಿ ಇರ್ತಾರೆ, ದುಡ್ಡು ಮಾಡಕೊಡಕ್ಕೆ ದಾರಿ ಯಾರು ಹೇಳ್ಕೊಡಲ್ಲ. ಕಲಿಯಕ್ಕೆ ಮತ್ತೆ ದುಡ್ಡು ಮಾಡಕ್ಕೆ ಬಂದು ಕಲೀಲಿ ಅಂತ ಇಷ್ಟಪಡ್ತೀನಿ ಸರ್. ನಮ್ಮ TD ಅಕಾಡೆಮಿಗೆ ಹೋಗಿ ಕೋರ್ಸಸ್ ಅನ್ನ ತಗೊಂಡು ಅರ್ಥ ಮಾಡ್ಕೊಂಡು ಹಣ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಅಮೆರಿಕ ಭೇಟಿಯಲ್ಲಿರೋ ವಿಪಕ್ಷ ನಾಯಕ ರಾಹುಲ್ ಗಾಂಧಿಯ ಒಂದೊಂದು ಹೇಳಿಕೆ ಇದೀಗ ದೇಶದಲ್ಲಿ ಕೋಲಾಹಲಕ್ಕೆ ಕಾರಣ ಆಗ್ತಾ ಇದೆ. ವಿದೇಶದಲ್ಲಿ ಕೂತು ರಾಹುಲ್ 24 ಗಂಟೆಯಲ್ಲಿ ಮೂರು ಬಾಂಬ್ ಹಾಕಿದ್ದಾರೆ. ಮೀಸಲಾತಿ ಎಂಡ್ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಸಿಖ್ಖರ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಈಗ ಭಾರತ ಚೀನಾ ಗಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಕೊಟ್ಟಿರೋ ಹೇಳಿಕೆ ದೊಡ್ಡ ಕೋಲಾಹಲ ಕಾರಣ ಆಗಿದೆ. ಇಂಟರ್ವ್ಯೂನಲ್ಲಿ ಮಾತನಾಡುತ್ತಿದ್ದ ರಾಹುಲ್, ದಿಲ್ಲಿಯಷ್ಟು ದೊಡ್ಡ ಭೂಪ್ರದೇಶವನ್ನ ಚೀನಾದವರು ಲಡಾಖ್ನಲ್ಲಿ ಭಾರತದ ಒಳಗೆ ನುಗ್ಗಿ ಆಕ್ರಮಣ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಅಮೆರಿಕದ ಜಾಗವನ್ನು ಯಾರಾದರೂ ವಶಪಡಿಸ್ಕೊಂಡ್ರೆ ಅಮೆರಿಕ ಹೇಗೆ ರಿಯಾಕ್ಟ್ ಮಾಡ್ತಾ ಇತ್ತು, ಆದರೆ ಮೋದಿ ಸರ್ಕಾರ ಸುಮ್ಮನಿರೋದು ದೊಡ್ಡ ದುರಂತ ಅಂತ ಹೇಳಿದ್ದಾರೆ. ಇದಕ್ಕೀಗ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ತೀವ್ರ ಖಂಡನೆ ವ್ಯಕ್ತಪಡಿಸಿದ್ದಾರೆ. ರಾಹುಲ್ ಗಾಂಧಿ ಈ ರೀತಿ ಹೇಳಿಕೆ ಕೊಟ್ಟಿರುವುದು ಅತ್ಯಂತ ನಾಚಿಕೆಗೇಡಿನ ಸಂಗತಿ. ಭಾರತಕ್ಕೆ ಅಪಮಾನ ಆಗೋ ಹಾಗೆ ಆಧಾರರಹಿತ, ದಾರಿ ತಪ್ಪಿಸುವ ಸುಳ್ಳು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅಂತ ರಕ್ಷಣಾ ಮಂತ್ರಿ ಹೇಳಿದ್ದಾರೆ. ಇನ್ನು ಇದೇ ಭೇಟಿ ವೇಳೆ ರಾಹುಲ್ ಗಾಂಧಿ ಭಾರತದ ವಿರುದ್ಧ ಯಾವಾಗಲೂ ಕತ್ತಿ ಮಸೆಯುವ ಅಮೆರಿಕದ ಕಾಂಟ್ರವರ್ಸಿ ಸಂಸದೆ, ಕಾಶ್ಮೀರ ವಿಚಾರದಲ್ಲಿ ಪಾಕಿಸ್ತಾನ ಪರ ನಿಲ್ಲುವ ಇಲ್ಹಾನ್ ಒಮರ್ ರನ್ನ ರಾಹುಲ್ ಗಾಂಧಿ ಮೀಟ್ ಮಾಡಿದ್ದಾರೆ. ಈಕೆ ಈ ಹಿಂದೆ POKಗೆ ವಿಸಿಟ್ ಮಾಡಿದ್ಲು. 2023ರಲ್ಲಿ ಅಮೆರಿಕ ಸಂಸತ್ನಲ್ಲಿ ಮೋದಿ ಭಾಷಣವನ್ನ ಬಾಯ್ಕಾಟ್ ಮಾಡಿದ್ಲು. ಅಲ್ಲದೆ ನಿಜ್ಜರ್ ಹತ್ಯೆ ಕೇಸ್ನಲ್ಲಿ ಕೆನಡಾಗೆ ಸಪೋರ್ಟ್ ಮಾಡಿದ್ಲು. ಅಮೆರಿಕದ ಸಂಸದರನ್ನ ಭೇಟಿಯಾಗೋ ವೇಳೆ ರಾಹುಲ್ ಇವರನ್ನ ಕೂಡ ಮೀಟ್ ಮಾಡಿದ್ದಾರೆ. ಇದಕ್ಕೆ ರಿಯಾಕ್ಟ್ ಮಾಡಿರೋ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ, ದೇಶವನ್ನ ಒಡೆಯೋಕೆ ಸಂಚು ರೂಪಿಸೋ ಶಕ್ತಿಗಳೊಂದಿಗೆ ನಿಲ್ಲೋದು ರಾಹುಲ್ ಗಾಂಧಿಗೆ ಅಭ್ಯಾಸ ಆಗ್ಬಿಟ್ಟಿದೆ. ಯಾವಾಗಲೂ ರಾಷ್ಟ್ರದ ಭದ್ರತೆಗೆ ಅಪಾಯವನ್ನ ಉಂಟು ಮಾಡಿ ಭಾರತೀಯರ ಭಾವನೆಗೆ ನೋವುಂಟು ಮಾಡೋ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಮೀಸಲಾತಿ ರದ್ದು ಮಾಡೋ ಬಗ್ಗೆ ಮಾತನಾಡಿ ತಮ್ಮ ಮೀಸಲಾತಿ ವಿರೋಧಿ ಮುಖವನ್ನ ಜಗತ್ತಿಗೆ ತೋರಿಸಿದ್ದಾರೆ ಅಂತ ಅಮಿತ್ ಶಾ ಹೇಳಿದ್ದಾರೆ. ಅಂದ್ರೆ ರಾಹುಲ್ ಗಾಂಧಿ ಹೇಳಿದ್ರಲ್ಲ, ಭಾರತದಲ್ಲಿ ಸೂಕ್ತ ದಿನ ಬಂದಾಗ, ಎಲ್ಲವೂ ಕೂಡ ಚೆನ್ನಾಗಾದಾಗ ಮೀಸಲಾತಿ ಎಂಡ್ ಮಾಡೋ ಬಗ್ಗೆ ಥಿಂಕ್ ಮಾಡ್ತೀವಿ ಅಂತ ರಾಹುಲ್ ಗಾಂಧಿ ಹೇಳಿದ್ರಲ್ಲ, ಅದಕ್ಕೆ ಅಮಿತ್ ಶಾ ಈ ರೀತಿ ರಿಯಾಕ್ಟ್ ಮಾಡಿದ್ದಾರೆ. ಎಲ್ಲಿ ತನಕ BJP ಇರುತ್ತೋ ಅಲ್ಲಿ ತನಕ ಯಾರಿಗೂ ಮೀಸಲಾತಿಯನ್ನ ಮುಟ್ಟೋಕೆ, ರದ್ದು ಮಾಡೋಕೆ, ರಾಷ್ಟ್ರದ ಭದ್ರತೆಯೊಂದಿಗೆ ಆಟ ಆಡೋಕೆ ನಾವು ಬಿಡಲ್ಲ ಅಂತ ಅಮಿತ್ ಶಾ ಹೇಳಿದ್ದಾರೆ. ಅತ್ತ ಸಿಖ್ಖರ ವಿಚಾರವನ್ನ ಇಟ್ಕೊಂಡು ಭಾರತದ ಧಾರ್ಮಿಕ ಸ್ವಾತಂತ್ರ್ಯದ ಬಗ್ಗೆ ರಾಹುಲ್ ಕೊಟ್ಟಿರೋ ಹೇಳಿಕೆಯನ್ನ ಖಂಡಿಸಿ ಪ್ರತಿಭಟನೆ ಕೂಡ ಮಾಡಲಾಗ್ತಾ ಇದೆ. BJP ಬೆಂಬಲಿತ ಸಿಖ್ ಗುಂಪೊಂದು ಕಾಂಗ್ರೆಸ್ ನಾಯಕಿ ರಾಹುಲ್ ತಾಯಿ ಸೋನಿಯಾ ಗಾಂಧಿ ಮನೆ ಮುಂದೆ ಪ್ರತಿಭಟಿಸಿದೆ. ಈ ವೇಳೆ ನಾವು ಕಾಂಗ್ರೆಸ್ ಆಡಳಿತಕ್ಕಿಂತ BJP ಅವಧಿಯಲ್ಲಿ ಸೇಫ್ ಆಗಿದ್ದೀವಿ ಅಂತ ಹೇಳಿದೆ. ಜೊತೆಗೆ ರಾಹುಲ್ ಗಾಂಧಿ ಅಮೆರಿಕದಲ್ಲಿ ಕೊಟ್ಟಿರೋ ಹೇಳಿಕೆಗೆ ಕ್ಷಮೆಯಾಚನೆ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ಅಂದಹಾಗೆ ರಾಹುಲ್ ಗಾಂಧಿ ಭಾರತದಲ್ಲಿ ಸಿಖ್ಖರು ಸೇರಿದಂತೆ ಯಾವುದೇ ಧರ್ಮದವರಿಗೆ ಸ್ವಾತಂತ್ರ್ಯ ಇಲ್ಲ, ಸಿಖ್ಖರು ಟರ್ಬನ್ ಹಾಕೋಕೆ, ಗುರುದ್ವಾರಕ್ಕೆ ಹೋಗೋಕ್ಕೂ ಕೂಡ ಕಷ್ಟ ಆಗಬಹುದು ಅಂತ ಹೇಳಿಕೆಯನ್ನ ಕೊಟ್ಟಿದ್ರು BJP RSS ಅನ್ನ ಟಾರ್ಗೆಟ್ ಮಾಡಿ. ಇದಕ್ಕೆ ಖಲಿಸ್ತಾನಿ ಉಗ್ರ ಗುರು ಪತ್ವಂತ್ ಸಿಂಗ್ ಪನ್ನೂನ್ ಓಪನ್ ಆಗಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದ, ಶಹಬಾಸ್ ಗಿರಿ ಕೊಟ್ಟಿದ್ದ. ಇದರ ಬೆನ್ನಲ್ಲೇ ಈ ಪ್ರತಿಭಟನೆಯಾಗಿದೆ. ಇನ್ನು ಮೀಸಲಾತಿ ರದ್ದು ಕುರಿತು ರಾಹುಲ್ ಹೇಳಿಕೆ ವಿರುದ್ಧ ಸೆಪ್ಟೆಂಬರ್ 12ನೇ ತಾರೀಕು ರಾಜ್ಯ BJP ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆ ಕೊಟ್ಟಿದೆ. ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಪ್ರತಿಭಟಿಸೋಕೆ BJP ಮುಂದಾಗಿದೆ. ಇನ್ನು ಸ್ವತಂತ್ರ ಭಾರತದ ಕೈಗಾರಿಕಾ ಅಭಿವೃದ್ಧಿಯಲ್ಲಿ ಒಂದು ಕಾಲದಲ್ಲಿ ದೊಡ್ಡ ಪಾತ್ರ ನಿಭಾಯಿಸಿದ HMT, ಅದೇ HMT ವಾಚ್ ಇದೆಯಲ್ಲ, ಅದೇ ಕಂಪನಿ ಇನ್ನು ಬೇರೆ ಬೇರೆದು ಕೆಲಸ ಮಾಡುತ್ತೆ. ಅದು ಬೇರೆ ಬೇರೆ ಮಷಿನ್ಸ್ ಮಾಡುತ್ತೆ. ಹೆಚ್ಚಿನ ಜನ ಗೊತ್ತಿರೋದು HMT ವಾಚಸ್. ಈ ಹಿಂದೂಸ್ತಾನ್ ಮಷಿನ್ ಟೂಲ್ಸ್ ಇದಕ್ಕೆ ಮತ್ತೆ ಜೀವ ಕೊಡೋಕೆ ಪ್ರಯತ್ನ ನಡೀತಿದೆ ಅನ್ನೋ ಸುದ್ದಿ ಬರ್ತಾ ಇದೆ. ವಾಚ್ ಕ್ರಾಂತಿ ಮಾಡಿದ್ದ HMTಯ ಪುನಶ್ಚೇತನಕ್ಕೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಕಡೆಗೂ ಮೋದಿಯನ್ನ ಒಪ್ಪಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. HMTಯನ್ನ ರಿವೈವ್ ಮಾಡಿಸೋಕೆ ಸುಮಾರು 6,500 ಕೋಟಿ ರೂಪಾಯಿ ಹೂಡಿಕೆ ಮಾಡಿಸೋಕೆ ಕೇಂದ್ರವನ್ನ ಒಪ್ಪಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಹೀಗಾಗಿ HMT ಷೇರುಗಳಿಗೆ ಇವತ್ತು ಭಾರಿ ಬೇಡಿಕೆ ಸೃಷ್ಟಿಯಾಗಿತ್ತು. ಷೇರುಗಳನ್ನ ಮಾರೋರೇ ಇರಲಿಲ್ಲ, ತಗೊಳ್ಳೋರು ಮುಗಿಬಿದ್ದಿದ್ರು. ಹಾಗಾಗಿ ಕ್ಯೂನಲ್ಲಿ ಕಾಯಬೇಕಾಯಿತು. HMT ಷೇರುಗಳು ಇವತ್ತು 5% ಜಂಪ್ ಆಗಿ ಅಪ್ಪರ್ ಸರ್ಕ್ಯೂಟ್ ಹಿಟ್ ಆಗಿ ಖರೀದಿ ಮಾಡಕ್ ಸಿಗ್ತಾನೆ ಇರಲಿಲ್ಲ ಯಾರಿಗೂ. ಅಂದಹಾಗೆ HMT ಕ್ವಾಲಿಟಿ ಹಾಗೂ ರಿಲಯಬಿಲಿಟಿಯಿಂದಾಗಿ 3 ದಶಕಗಳ ಕಾಲ ಭಾರತದ ವಾಚ್ ಮಾರ್ಕೆಟ್ ಅನ್ನ ರೂಲ್ ಮಾಡಿತ್ತು. ಆಮೇಲೆ ಕಾಲಾನಂತರ ಪ್ರೈವೇಟ್ ಪ್ಲೇಯರ್ಸ್ ಎಲ್ಲ ಬಂದ್ಮೇಲೆ, ವಿದೇಶಿ ಬ್ರಾಂಡ್ಸ್ ಬಂದ್ಮೇಲೆ ಇವರು ಹಿಂದೆ ಉಳಿದಿದ್ರು, ಅಪ್ಡೇಟೇ ಆಗಲಿಲ್ಲ. ಆದರೆ ಕೇಂದ್ರದಲ್ಲಿ ಉಕ್ಕು ಮತ್ತು ಬೃಹತ್ ಉದ್ದಿಮೆಗಳ ಮಂತ್ರಿ ಆಗಿರೋ ಕುಮಾರಸ್ವಾಮಿ ಪುನರುಜ್ಜೀವನ ಮಾಡ್ತೀನಿ, ಕೀ ಕೊಡ್ತೀನಿ HMTಗೆ ಅಂತ ಕುತ್ಕೊಂಡಿದ್ರು. ಇತ್ತೀಚೆಗೆ ಸಂಸದರು ಮತ್ತು ರಾಜಕೀಯ ನಾಯಕರು ಗಿಫ್ಟ್ ಆಗಿ HMT ವಾಚ್ ಕೊಡಿ ಅಂತ ಕರೆ ಕೊಟ್ಟಿದ್ರು.
ಅಲ್ಲದೆ ಗೌರಿ ಗಣೇಶ ಹಬ್ಬಕ್ಕೆ ತಮ್ಮ ಪುತ್ರ ನಿಖಿಲ್ ಕುಮಾರಸ್ವಾಮಿಗೆ ಖುದ್ದು HMT ವಾಚ್ ಗಿಫ್ಟ್ ನೀಡಿದ್ರು. ಆದ್ರೀಗ 6,500 ಕೋಟಿ ರೂಪಾಯಿ ಹೂಡಿಕೆ ಮಾಡಿಸಿ ಮತ್ತೆ ಅದಕ್ಕೆ ಜೀವ ಕೊಡೋಕೆ PM ಅನ್ನ ಕನ್ವಿನ್ಸ್ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಆದ್ರೆ ಇದುವರೆಗೆ ಅದರ ಬಗ್ಗೆ ಅಧಿಕೃತ ಮಾಹಿತಿ, ಅಧಿಕೃತ ಘೋಷಣೆ ಹೊರ ಬಂದಿಲ್ಲ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ HMT ಅನ್ನ ರಿವೈವ್ ಮಾಡೋಕೆ ಪ್ರಯತ್ನ ಪಡ್ತಿರೋದಕ್ಕೆ ಸಂಬಂಧಪಟ್ಟಂತೆ ನಾವು ತಿಂಗಳುಗಳ ಹಿಂದೆನೆ ಅವರು ಮಂತ್ರಿಯಾದ ಆರಂಭದ ದಿನಗಳಲ್ಲೇ ವರದಿಯನ್ನು ಪ್ರಕಟ ಮಾಡಿದ್ವಿ. ಈ ವರದಿಯನ್ನ ನೀವು ಇದನ್ನ ಚೆಕ್ ಮಾಡಬಹುದು. ಫುಲ್ ನ್ಯೂಸ್ ಎಂಡ್ ನಲ್ಲಿ ಅದನ್ನ ಸ್ಕ್ರೀನ್ ಮೇಲೆ ತರ್ತೀವಿ. ಟ್ಯಾಪ್ ಮಾಡೋ ಮೂಲಕ ನೀವು ಆ ವಿಡಿಯೋವನ್ನ ನೋಡಬಹುದು. ಇನ್ನು ಅತ್ಯಾಚಾರ ಪ್ರಕರಣದಲ್ಲಿ ನ್ಯಾಯಾಂಗ ಬಂಧನದಲ್ಲಿರೋ ಪ್ರಜ್ವಲ್ ರೇವಣ್ಣಗೆ ಇದೀಗ ಸೀರೆ ಮತ್ತು ವೀರ್ಯ ಸಂಕಟ. ಸಂತ್ರಸ್ತೆಯ ಸೀರೆಯಲ್ಲಿ ವೀರ್ಯ ಮತ್ತು ಕೂದಲು ಪತ್ತೆಯಾಗಿರೋ ಸಂಬಂಧ ಪ್ರಜ್ವಲ್ ರೇವಣ್ಣಗೆ DNA ಪರೀಕ್ಷೆ ಮಾಡಲಾಗಿದೆ. ಈಗ ಸಂತ್ರಸ್ತೆಯ 4 ಸೀರೆಗಳನ್ನು SIT ಟೀಮ್ ಸೀಸ್ ಮಾಡಿತ್ತು. ಅದರಲ್ಲಿ ಅನುಮಾನಾಸ್ಪದ ಪದಾರ್ಥಗಳು ಕಂಡು ಬಂದ ಹಿನ್ನೆಲೆಯಲ್ಲಿ DNA ಟೆಸ್ಟ್ ಮಾಡಬೇಕು ಅಂತ ಕಳಿಸ್ಕೊಡ್ಲಾಗಿತ್ತು. ಇದೀಗ ಸೀರೆಯಲ್ಲಿ ಕಂಡುಬಂದ ಅನುಮಾನಾಸ್ಪದ ಪದಾರ್ಥಗಳು ರೇವಣ್ಣದ ಅಂತ ಟೆಸ್ಟ್ ಮಾಡೋಕ್ಕೆ DNA ಟೆಸ್ಟ್ಗೆ ಕೊಡಲಾಗಿದೆ. ಮೂಡಾ ಹಗರಣದಲ್ಲಿ ಸಿಲುಕೊಂಡಿರೋ CM ಸಿದ್ದರಾಮಯ್ಯ ಇದೀಗ ಬಿಜೆಪಿ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಬಿಜೆಪಿ ಅವಧಿಯಲ್ಲಿ ಅಕ್ರಮಗಳಾಗಿದ್ದು ಅಂತ ಅವರು ಆರೋಪಗಳನ್ನು ಮಾಡಿದ್ರಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಯಾವ ಕ್ರಮ ಕೈಗೊಳ್ಳಬೇಕು ಮುಂದೆ ಅಂತ ವರದಿ ಪಡೆಯೋಕೆ ಸಚಿವ ಸಂಪುಟದ ಉಪ ಸಮಿತಿಯನ್ನು ರಚನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬಿಜೆಪಿ ಅವಧಿ ಹಗರಣಗಳ ತನಿಖೆಗೆ ಪರಮೇಶ್ವರ್ ನೇತೃತ್ವದಲ್ಲಿ ಸಮಿತಿ ರಚನೆ ಮಾಡಲಾಗಿದೆ. ಕೃಷ್ಣ ಬೈರೇಗೌಡ, ಪ್ರಿಯಾಂಕ್ ಖರ್ಗೆ, HK ಪಾಟೀಲ್, ಸಂತೋಷ್ ಲಾಡ್ ಕೂಡ ಇದ್ದಾರೆ ಹೋಮ್ ಮಿನಿಸ್ಟರ್ ಅಧ್ಯಕ್ಷತೆಯ ಈ ಕಮಿಟಿಯಲ್ಲಿ. ನಾನು ಸದನದಲ್ಲಿ ಉತ್ತರ ಕೊಡುವಾಗ ಬಿಜೆಪಿ ಅವಧಿಯಲ್ಲಿ 21ಕ್ಕೂ ಅಧಿಕ ಹಗರಣಗಳಾಗಿದ್ವು ಅಂತ ಪ್ರಸ್ತಾಪ ಮಾಡಿದ್ದೆ. ಅದೆಲ್ಲಕ್ಕೂ ಕೂಡ ಈಗ ಚಾಲನೆ ಕೊಡೋಕೆ, ತನಿಖೆಗೆ ಹಾಗೂ ಮುಂದೆ ಏನು ಮಾಡಬೇಕು ಅಂತ ಸರ್ಕಾರಕ್ಕೆ ಸಲಹೆ ಕೊಡೋಕೆ ಈ ಕಮಿಟಿ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಈ ಸಮಿತಿ ಕೊಟ್ಟ ಸಲಹೆಯಂತೆ ಮುಂದಿನ ಹೆಜ್ಜೆ ಇಡ್ತೀವಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ರೇಣುಕಾ ಸ್ವಾಮಿ ಹತ್ಯೆ ಕೇಸಲ್ಲಿ ಬಳ್ಳಾರಿ ಜೈಲಿನಲ್ಲಿ ಸೆರೆವಾಸವನ್ನು ಅನುಭವಿಸ್ತಾ ಇರೋ ನಟ ದರ್ಶನ್ ಪರದಾಡ್ತಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಜೈಲಿನಲ್ಲಿ ಇರೋಕ್ಕೂ ಆಗದೆ, ಅಲ್ಲಿನ ಊಟ ಸೇರದೆ ದರ್ಶನ್ ಒದ್ದಾಡ್ತಾ ಇದ್ದಾರಂತೆ. ಇಷ್ಟು ಮಾತ್ರ ಅಲ್ಲ, ಇತ್ತೀಚೆಗಷ್ಟೇ ದರ್ಶನ್ ಸೆಲ್ ಒಳಗಡೆ ವ್ಯವಸ್ಥೆ ಮಾಡಿಕೊಟ್ಟ ಟಿವಿ ಕೂಡ, ಅವರು ಟಿವಿ ಬೇಕು ಅಂತ ಕೇಳಿದ್ರು, ಇವ್ರು ಕೊಡಲಾಗಿತ್ತಲ್ಲ, ಆ ಟಿವಿ ಕೂಡ ಈಗ ಕಾಟ ಕೊಡೋಕೆ ಶುರು ಮಾಡಿದೆ. ಟೆಕ್ನಿಕಲ್ ಸಮಸ್ಯೆ ಅಂತೆ, ಸರಿ ವರ್ಕೇ ಆಗ್ತಿಲ್ಲ ಅಂತೆ, ಆಫ್ ಆಗ್ತಿದೆಯಂತೆ. ಹೀಗಾಗಿ ದರ್ಶನ್ ಪ್ಲೀಸ್ ಟಿವಿ ಸರಿ ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರಂತೆ. ಏನು, ಆಲ್ರೆಡಿ ಹೈ ಸೆಕ್ಯೂರಿಟಿ ಸೆಲ್ ಒಳಗಿರೋ ದರ್ಶನ್ ಮೇಲೆ ಕಣ್ಣಿಡೋಕೆ CC ಕ್ಯಾಮರಾಗಳನ್ನು ಕೂಡ ಅಳವಡಿಸಲಾಗ್ತಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಪರಪ್ಪನ ಅಗ್ರಹಾರದಲ್ಲಿ ಸುಮ್ಮನೆ ಇದ್ದಿದ್ರೆ ಇಷ್ಟೊಂದು ಕಣ್ಗಾವಲು ಇರ್ತಿರ್ಲಿಲ್ಲ ಅಂತ ಕೂಡ ಹೇಳಲಾಗ್ತಿದೆ. ಆದರೆ ಇತ್ತೀಚೆಗೆ ಅವರ ರಾಜಾತಿಥ್ಯದ ಫೋಟೋಗಳು ವೈರಲ್ ಆದಮೇಲೆ ತುಂಬ ಟೈಟ್ ಆಗಿ ಅವ್ರ ಮೇಲೆ ಕಣ್ಣಿಟ್ಟು ತುಂಬ ಬಂದೋಬಸ್ತ್ ಮಾಡಿ ಇಕ್ಕಟ್ಟಿನಲ್ಲಿ ಅವರನ್ನ ಇಡಲಾಗಿದೆ ಅನ್ನೋ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ರಾಜ್ಯ ಬಿಜೆಪಿ ಆಂತರಿಕ ಕಿತ್ತಾಟಕ್ಕೆ ಮದ್ದನ್ನ ಹಾಕೋಕೆ RSS ಎಂಟ್ರಿ ಕೊಡ್ತಾ ಇದೆಯಂತೆ. ಬಿಜೆಪಿ ಆಂತರಿಕ ಬಿಕ್ಕಟ್ಟಿನಿಂದ ರಾಜ್ಯ ಸರ್ಕಾರದ ವಿರುದ್ಧ ಒಗ್ಗಟ್ಟಿನ ಹೋರಾಟ ಮಾಡೋಕೆ ಸಾಧ್ಯ ಆಗ್ತಾ ಇಲ್ಲ. ಮೂಡಾ, ವಾಲ್ಮೀಕಿ ಹಗರಣದಂತಹ ದೊಡ್ಡ ಅವಕಾಶ ಸಿಕ್ಕರೂ ಕೂಡ ಹೋರಾಟ ಮಾಡೋಕೆ ಇವರಿಗೆ ಆಗ್ತಾ ಇಲ್ಲ. ಆಂತರಿಕ ಭಿನ್ನಮತ ಕಾರಣ. ಇದಕ್ಕೆ ಯಾರು ಮದ್ದರಿಬೇಕು ಅಂತ RSS ಆಫೀಸಲ್ಲಿ ಗುರುವಾರ ಭಿನ್ನಮತಿಯರ ಸಭೆಯನ್ನು ಇಟ್ಕೊಂಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೂ ವಿರೋಧಿ ಬಣ ಇವರು ಕೂಡ ಸಭೆಗೆ ಹಾಜರಾಗ್ತಾರೆ ಅಂತ ಹೇಳಲಾಗ್ತಿದೆ. ನಿಜ, ಎಷ್ಟು ದೊಡ್ಡ ಅಪರ್ಚುನಿಟಿ ಇದ್ದಾಗ ಪ್ರತಿಪಕ್ಷವಾಗಿ ದೊಡ್ಡ ಪ್ರಮಾಣದಲ್ಲಿ ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ತಿದ್ದಾರೆ ಅಂತ ಅನಿಸ್ತಾ ಇಲ್ಲ ಬಿಜೆಪಿಯವರು. ಕುಮಾರಸ್ವಾಮಿ ಅವರು ಪುರ್ಸೋತಿಲ್ಲ, ಕೇಂದ್ರ ಮಂತ್ರಿ ಆಗಿದ್ದಾರೆ. ರಾಜ್ಯದಲ್ಲಿ ಇದ್ದಿದ್ರೆ ತೋರಿಸ್ತಾ ಇದ್ರು ಹೆಂಗೆ ಪ್ರೆಸ್ ಮೀಟ್ ಮಾಡಬೇಕು, ಹೆಂಗೆ ದಿನಕ್ಕೊಂದೊಂದು ದೊಡ್ಡ ಬಾಂಬ್ಗಳನ್ನು ಹಾಕಬೇಕು, ಈ 2 ಕೇಸ್ ಇಟ್ಕೊಂಡು ಹೆಂಗೆ ಸರ್ಕಾರವನ್ನು ಅಲುಗಾಡಿಸ್ಬೇಕು ಅಂತ ತೋರಿಸ್ತಾ ಇದ್ರು. ಅವರು ಕೇಂದ್ರ ಮಂತ್ರಿಯಾಗಿ ಈಗ ದೇಶ ಸುತ್ತಾ ಇದ್ದಾರೆ, ಬ್ಯುಸಿ ಆಗಿದ್ದಾರೆ ಪಾಪ. ಜಮ್ಮು ಮತ್ತು ಕಾಶ್ಮೀರ ವಿಧಾನಸಭಾ ಚುನಾವಣೆ ಸಮೀಪಿಸ್ತಿರೋ ಹೊತ್ತಲ್ಲೇ ಸಂಸದ ಶೇಖ್ ಅಬ್ದುಲ್ ರಶೀದ್ಗೆ ಮಧ್ಯಂತರ ಜಾಮೀನು ಸಿಕ್ಕಿದೆ. ಎಂಜಿನಿಯರ್ ರಶೀದ್ ಅಂತಲೇ ಖ್ಯಾತಿಯಾಗಿರೋ ಈತನನ್ನ ಉಗ್ರಗಾಮಿಗಳಿಗೆ ಹಣಕಾಸು ನೆರವು ಕೊಟ್ಟ ಆರೋಪದಲ್ಲಿ NIA ಅರೆಸ್ಟ್ ಮಾಡಿತ್ತು. 2019ರಿಂದ ಈ ಮನುಷ್ಯ ತಿಹಾರ್ ಜೈಲಿನಲ್ಲಿತ್ತು. ಈಗ ದಿಲ್ಲಿ ಹೈಕೋರ್ಟ್ ವಿಧಾನಸಭಾ ಚುನಾವಣಾ ಪ್ರಚಾರದಲ್ಲಿ ಪಾಲ್ಗೊಳ್ಳೋಕೆ ಅಕ್ಟೋಬರ್ 2ರವರೆಗೆ ಷರತ್ತುಬದ್ಧ ಮಧ್ಯಂತರ ಜಾಮೀನು ಕೊಟ್ಟಿದೆ. ರಶೀದ್ರ ಅವಾಮಿ ಇತ್ತೆಹಾದ್ ಪಾರ್ಟಿ AIP ಈಗ ಆಲ್ರೆಡಿ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿರೋದು. ನ್ಯಾಷನಲ್ ಕಾನ್ಫರೆನ್ಸ್ ಮತ್ತು PDP ರೂಲಿಂಗ್ ಎಲೀಟ್ಸ್ ಕಾಶ್ಮೀರದ್ದು, ಇವರಿಬ್ರು 2 ಫ್ಯಾಮಿಲಿಯವರು. ಈಗ ಕಣ್ ಕೆಂಪಾಗಿದೆ ಇವ್ರದ್ದು. ಈಗ ಎಲೆಕ್ಷನ್ ಟೈಮ್ ಕರೆಕ್ಟಾಗಿ ಇವ್ರಿಗೆ ಜಾಮೀನು ಸಿಕ್ಕಿರೋದ್ರಿಂದ ಜಮ್ಮು ಕಾಶ್ಮೀರ ಮಾಜಿ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ. ವೋಟ್ ಡಿವೈಡ್ ಮಾಡೋಕೆ ಬಿಜೆಪಿ ಇವ್ರ ಜೊತೆ ಸೇರ್ಕೊಂಡಿದೆ, ಅದಕ್ಕೆ ಜಾಮೀನು ಕೊಡೋ ತರ ನೋಡ್ಕೊಂಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಮತ್ತೊಂದು ಕಡೆ ಉಗ್ರ ಅಫ್ಜಲ್ ಗುರು ಸೋದರ ಚುನಾವಣಾ ಕಣಕ್ಕಿಳಿಯೋಕೆ ತಯಾರಿ ನಡೆಸಿದ್ದಾನೆ ಅನ್ನೋ ಮಾಹಿತಿ ಬರ್ತಾ ಇದೆ. ಸಂಸತ್ ಮೇಲೆ ಉಗ್ರ ದಾಳಿ ಕೇಸ್ನಲ್ಲಿ ಗಲ್ಲು ಶಿಕ್ಷೆಗೆ ಗುರಿಯಾದ ಅಫ್ಜಲ್ ಗುರುವಿನ ಸೋದರ ಎಜಾಜ್ ಅಹಮದ್ ಗುರು ಸೋಪುರ್ನಿಂದ ಕಣಕ್ಕಿಳಿಯುವ ಇಂಗಿತವನ್ನ ವ್ಯಕ್ತಪಡಿಸಿದ್ದಾನೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆ ಹತ್ತಿರ ಆಗ್ತಾ ಇದ್ದು ಕಾಂಗ್ರೆಸ್ ನ್ಯಾಷನಲ್ ಕಾನ್ಫರೆನ್ಸ್ ಮೈತ್ರಿಕೂಟದ ಪ್ರಣಾಳಿಕೆಯನ್ನು ರಿಲೀಸ್ ಮಾಡಲಾಗಿದೆ. ಇದನ್ನ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅನೌನ್ಸ್ ಮಾಡಿದ್ದಾರೆ. ಪ್ರತಿ ಫ್ಯಾಮಿಲಿಗೆ 25 ಲಕ್ಷ ರೂಪಾಯಿ ಕವರೇಜ್ ಕೊಡೋ ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್,
ಕಾಶ್ಮೀರಿ ಪಂಡಿತ ವಲಸಿಗರ ಪುನರ್ವಸತಿ, ಪ್ರತಿ ಫ್ಯಾಮಿಲಿಯ ಹಿರಿಯ ಮಹಿಳೆಗೆ ಪ್ರತಿ ತಿಂಗಳು 3,000 ರೂಪಾಯಿ, ಮಹಿಳೆಯರಿಗೆ 5 ಲಕ್ಷ ರೂಪಾಯಿ ಬಡ್ಡಿ ರಹಿತ ಸಾಲ ಕೊಡಲಾಗುತ್ತೆ ಅಂತೆಲ್ಲ ಭರವಸೆಯನ್ನ ಕೊಟ್ಟಿದ್ದಾರೆ. ಹರಿಯಾಣ ವಿಧಾನಸಭಾ ಚುನಾವಣೆಗೆ ಆಪ್ ಮತ್ತು ಕಾಂಗ್ರೆಸ್ನ ಮೈತ್ರಿ ಮಾತುಕತೆ ವಿಫಲವಾಗಿದ್ದು, ಇದೀಗ ಆಮ್ ಆದ್ಮಿ ಪಾರ್ಟಿ ತನ್ನ ಅಭ್ಯರ್ಥಿಗಳ 3ನೇ ಲಿಸ್ಟ್ ರಿಲೀಸ್ ಮಾಡಿದೆ. ಇದರಲ್ಲಿ 11 ಕ್ಯಾಂಡಿಡೇಟ್ಸ್ ಹೆಸರನ್ನ ಅನೌನ್ಸ್ ಮಾಡಿದೆ. ಈ ಮೂಲಕ 40 ಅಭ್ಯರ್ಥಿಗಳನ್ನು ಹರಿಯಾಣ ಚುನಾವಣೆಯ ಫೀಲ್ಡ್ಗೆ ಆಪ್ ಇಳಿಸಿಯಾಗಿದೆ. ಕಾಂಗ್ರೆಸ್ ಈಗ ಆಲ್ರೆಡಿ ತನ್ನ ಅಭ್ಯರ್ಥಿಗಳ 3 ಲಿಸ್ಟ್ ಅನ್ನು ಬಿಡುಗಡೆ ಮಾಡಿಯಾಗಿದೆ. ಇನ್ನು ಹಿಮಾಚಲ ಪ್ರದೇಶದ ಶಿಮ್ಲಾ ಮಸೀದಿ ವಿವಾದ ಉದ್ವಿಗ್ನತೆಗೆ ತಿರುಗಿದೆ. ಅಲ್ಲಿನ ಸಂಜೌಲಿ ಅನ್ನೋ ಜಾಗದಲ್ಲಿ ಅಕ್ರಮ ಮಸೀದಿಯನ್ನ ದೊಡ್ಡ ಮಾಡ್ತಿದ್ದಾರೆ ಅಂತ ಹೇಳಿ ಇನ್ನು ದೊಡ್ಡದಾಗಿ ಕಟ್ತಾ ಇದ್ದಾರೆ, ಅದನ್ನು ಎಕ್ಸ್ಟೆಂಡ್ ಮಾಡ್ತಿದ್ದಾರೆ ಅಂತ ಹಿಂದೂ ಸಂಘಟನೆಗಳು ಪ್ರತಿಭಟನೆಗೆ ಕರೆ ಕೊಟ್ಟಿದ್ರು. ಈ ವೇಳೆ ಪ್ರತಿಭಟನಾಕಾರರು ಬ್ಯಾರಿಕೇಡ್ ಹತ್ತಿ ಮಸೀದಿ ಇರೋ ಜಾಗಕ್ಕೆ ನುಗ್ಗೋಕೆ ಪ್ರಯತ್ನ ಪಟ್ಟಿದ್ದಾರೆ. ಅಲ್ಲದೆ ಪೊಲೀಸರೊಂದಿಗೆ ಸಂಘರ್ಷಕ್ಕಿಳಿದಿದ್ದಾರೆ. ಹೀಗಾಗಿ ಪೊಲೀಸರು ಲಾಠಿ ಚಾರ್ಜ್ ನಡೆಸಿ ಜಲಫಿರಂಗಿಯನ್ನ ಬಳಸಬೇಕಾಗಿ ಬಂತು. ಜಮ್ಮು ಕಾಶ್ಮೀರದಲ್ಲಿ ಪುನಃ ಭದ್ರತಾ ಪಡೆಗಳು ಮತ್ತು ಉಗ್ರಗಾಮಿಗಳ ನಡುವೆ ಗುಂಡಿನ ಚಕಮಕಿಯಾಗಿದೆ. ಈ ವೇಳೆ 3 ಉಗ್ರಗಾಮಿಗಳನ್ನ ಭದ್ರತಾ ಪಡೆಗಳು ಹೊಸಕ್ಕೆ ಹಾಕಿದ್ದಾರೆ. ಕಥುವಾ ಉಧಂಪುರ್ ಗಡಿ ಭಾಗದ ಈ ಜಾಗದಲ್ಲಿ 4 ಉಗ್ರಗಾಮಿಗಳಿರೋ ಮಾಹಿತಿ ಸಿಕ್ಕಿತ್ತು. ಅರಿಸೇನಾ ಪಡೆ ಮತ್ತು ಪೊಲೀಸ್ ಸಿಬ್ಬಂದಿ ಸ್ಥಳಕ್ಕೆ ಹೋದ್ರು. ಅವಾಗ ಈ ಘಟನೆಯಾಗಿದೆ. ಅಂದಹಾಗೆ ಜಮ್ಮು ಕಾಶ್ಮೀರದ ಅಖ್ನೂರ್ ಸೆಕ್ಟರ್ನಲ್ಲಿ ಪಾಕಿಸ್ತಾನ ಸೇನೆಯವರು ಇದ್ದಕ್ಕಿದ್ದಂಗೆ ಕದನ ವಿರಾಮ ಉಲ್ಲಂಘಿಸಿ ಗುಂಡು ಹಾರಿಸಿ ನಮ್ಮ ಭದ್ರತಾ ಸಿಬ್ಬಂದಿ ತೀವ್ರ ಗಾಯಗೊಂಡಿದ್ರು. ಆ ಘಟನೆ ಬೆನ್ನಲ್ಲೇ ಈ ಡೆವಲಪ್ಮೆಂಟ್ ಈಗ ಅಲ್ಲಾಗಿದೆ. ಎಲ್ಲೋ ಭಾರತದ ಷೇರುಪೇಟೆ ಇವತ್ತು ನಷ್ಟ ಅನುಭವಿಸಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 398 ಪಾಯಿಂಟ್ಸ್ ಬಿದ್ದು 81,523ಕ್ಕೆ, ನಿಫ್ಟಿ 122 ಪಾಯಿಂಟ್ ಬಿದ್ದು 24,918ಕ್ಕೆ ರೀಚ್ ಆಯಿತು. ಅಮೆರಿಕದ ಗ್ರಾಹಕ ಹಣದುಬ್ಬರ ರಿಪೋರ್ಟ್ ಮೇಲೆ ಗಮನ ಇಟ್ಟಿರೋ ಹೂಡಿಕೆದಾರರು ಕೇರ್ಫುಲ್ ಆಗಿದ್ದಾರೆ ಸ್ವಲ್ಪ. ಯಾಕಂದರೆ ಈ ರಿಪೋರ್ಟ್ನಿಂದ ಅಮೆರಿಕದ ಸೆಂಟ್ರಲ್ ಬ್ಯಾಂಕ್ ಎಷ್ಟು ಬಡ್ಡಿದರ ಕಡಿತ ಮಾಡಬಹುದು ಅನ್ನೋದರ ಐಡಿಯಾ ಸಿಗುತ್ತೆ. ಹಾಗಾಗಿ ಷೇರುಪೇಟೆ ನೀರಸ ಪ್ರದರ್ಶನ ತೋರಿದೆ. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 1 ಪೈಸೆ ಜಾಸ್ತಿಯಾಗಿ 83 ರೂಪಾಯಿ 97 ಪೈಸೆಯಾಗಿದೆ. ಇನ್ನು ಜಾಗತಿಕ ಅಸ್ಥಿರತೆ ನಡುವೆ ತೈಲ ಬೆಲೆಯಲ್ಲೂ ಕೂಡ ಭಾರಿ ಕುಸಿತ ಕಾಣಿಸ್ತಾ ಇದೆ ಕೆಲ ದಿನಗಳಿಂದ. ಕಚ್ಚಾ ತೈಲ ಬೆಲೆ ಈಗ ಬ್ಯಾರಲ್ಗೆ $70ಗಿಂತ ಕೆಳಗೆ ಬಂದಿದೆ. 3 ವರ್ಷಗಳಲ್ಲಿ ಇದೇ ಕನಿಷ್ಠ ಮಟ್ಟ. ಮುಂದೆ $60-50ಗೆ ಕುಸಿದ್ರೂ ಕೂಡ ಆಶ್ಚರ್ಯ ಇಲ್ಲ ಅಂತ ಹೇಳಲಾಗ್ತಿದೆ. ತೈಲ ಬಕಾಸುರ ಚೀನಾದ ಆರ್ಥಿಕತೆ ಸ್ಲೋಡೌನ್ ಆಗಿರೋದ್ರಿಂದ ಅಲ್ಲಿಂದಲೂ ಡಿಮಾಂಡ್ ಕಮ್ಮಿಯಾಗಿದೆ. ಹೀಗಾಗಿ ಬೆಲೆ ಕುಸಿತಾ ಇದೆ ಅಂತ ವಿಶ್ಲೇಷಣೆ ಮಾಡಲಾಗ್ತಿದೆ. ಹಾಗಂತ ಇದು ಬಹಳ ಖುಷಿ ಪಡೋ ವಿಚಾರನೂ ಅಲ್ಲ. ಆರ್ಥಿಕತೆ ಎಲ್ಲ ಚೆನ್ನಾಗಿದ್ದಾಗ ತೈಲ ಬೆಲೆ ಕಮ್ಮಿ ಆದರೆ ನಮಗೆ ಒಳ್ಳೆಯದಿದೆ, ಯಾಕಂದರೆ ನಾವು ತೈಲದ ಮೇಲೆ ತುಂಬ ಡಿಪೆಂಡ್ ಆಗಿದ್ದೀವಿ. ಆದರೆ ಗ್ಲೋಬಲ್ ಸ್ಲೋಡೌನ್ನಿಂದ, ಚೈನಾ ಸ್ಲೋಡೌನ್ನಿಂದ ಪೆಟ್ರೋಲ್ ರೇಟ್ ಕಮ್ಮಿ ಆಗ್ತಿದೆ ಅಂತ ಹೇಳಿದ್ರೆ ಪೆಟ್ರೋಲಲ್ಲಿ ದುಡ್ಡು ಉಳಿಬೋದು, ಆದರೆ ಓವರ್ ಆಲ್ ಎಕಾನಮಿ ಸ್ಲೋಡೌನ್ ಎಫೆಕ್ಟ್ ನಮಗೂ ಕೂಡ ಆಗಿ ಅದರ ಪೆಟ್ಟು ನಾವು ಕೂಡ ತಿನ್ನಬೇಕಾಗತ್ತೆ. ಏನೋ ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಮ್ ಚಿನ್ನದ ಬೆಲೆಯಲ್ಲಿ 404 ರೂಪಾಯಿ ಜಾಸ್ತಿಯಾಗಿ 71,994 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಮ್ ಚಿನ್ನದ ಬೆಲೆಯಲ್ಲಿ 370 ರೂಪಾಯಿ ಜಾಸ್ತಿಯಾಗಿ 65,950 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 1,200 ರೂಪಾಯಿ ಜಾಸ್ತಿಯಾಗಿ 83,407 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸೋ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಂತ ನಿಮ್ಮಲ್ಲಿ ನಮ್ಮ ಮನವಿ. ಮತ್ತೆ ಭೇಟಿ ಆಗ್ತಿರೋಣ. HMTಗೆ ಸಂಬಂಧಪಟ್ಟಂತೆ ನಮ್ಮ ವರದಿ ನೋಡೋಕೆ ಇಲ್ಲಿ ನೀವು ಟ್ಯಾಪ್ ಮಾಡ್ಬೋದು. ನಮಸ್ತೆ.